ಅವ್ರು ಲೇಡೀಸು ಅಂತಿರಲ್ಲ, ನನ್ಗೆ ಹೆಂಗಸ್ರ ಜೊತೆ ಮಾತುಕತೆ. ಮ್ಯಾನೇಜರ್ ಇರೋದೇ ಅವರು. ನಿಮ್ಗೇನ್ ಗಂಡಸ್ರು ಯಾರು ಇಲ್ವಾ ನಿಮ್ಗೆ ಶೋರೂಮ್ ಅಲ್ಲಿ? ಮ್ಯಾನೇಜರ್ ಅಂತ ಅವರಲ್ಲ, ಅವ್ರ ನಂಬರ್ ಕೊಡ್ತೀನಿ, ಮಾತಾಡಿ. ಅಲ್ಲ, ಗಂಡಸ್ ಯಾರು ಇಲ್ಲ ನಿಮ್ ಅಡ್ವೈಸರ್ ನಂಬರ್ ಕೊಡ್ಲಾ? ಅವ್ರ ಅಪ್ಪಂದೆ ಕೊಡು, ನನಗೆ ಎದುರಿಸ್ಬೇಡಿ. ಅವ್ರ ನಂಬರ್ ಕೊಡ್ಲಾ, ಇವ್ರ ನಂಬರ್ ಕೊಡ್ಲಾ ಅಂತ ಅನ್ಬಿಟ್ಟು ಅದೇ ಇವಾಗ RJ Sunil Prank Calls. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು ಸುನಿ ಮಸಾಲಾ ಪದಾರ್ಥಗಳು ಒಪ್ಪಿಸುವ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಹಾಗೆಯೇ ಗಂಜಾಮ್ ಪ್ರಾಪರ್ಟೀಸಲ್ಲಿ ನೀವೇನಾದರೂ ಸೈಟ್ನ ಕೊಡಬೇಕು ಅಥವಾ ತಗೋಬೇಕು ಅಂತಂದರೆ ಕೆಳಗಡೆ ಒಂದು ನಂಬರ್ ಕೊಡ್ತೀನಿ. ಈ ನಂಬರ್ಗೆ ನೀವು ಸಂಪರ್ಕಿಸಿ ಸೈಟ್ನ ಕೊಡೋದಾಗಿರ್ಬೋದು, ತಗೋದಾಗಿರ್ಬೋದು, ನೀವು ವ್ಯವಹಾರ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಅದಾದಮೇಲೆ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಮೊದಲು ನೋಡಿ. ಸದ್ಯಕ್ಕೆ ಇವತ್ತು ಮಂಡ್ಯದವ್ರಿಗೆ ನಾವು ಕಾಲ್ ಮಾಡ್ತೇವೆ. ಭಾಳ ದಿನ ಆಗಿತ್ತು. ಮಂಡ್ಯದಲ್ಲಿ ಇವರು ಪ್ರದೀಪ್ ಅಂತ ಇದ್ದಾರೆ, ಇವ್ರ ವೈಫೇ ನನಗೆ ಡೀಲ್ ಕೊಟ್ಟಿದ್ದಾರೆ, ಮಧು ಅಂತ ಹೇಳಿ. ನಮ್ಮ ಹಸ್ಬೆಂಡು ಒಂದು 2 ವೀಲರ್ ಶೋರೂಮಲ್ಲಿ ಕೆಲಸ ಮಾಡ್ತಾರೆ, ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ, ನಾವಿದೀಗ ಕಾಲ್ ಮಾಡ್ತಾ ಇದ್ದೀವಿ ಮಂಡ್ಯದ ಪ್ರದೀಪ್. Sunil Trap. ಹಲೋ ಹಲೋ, ಹೇಳಿ. ಇದು ಯಾರು ಶೋರೂಮ್ ಅವ್ರು ಮಾತಾಡೋದಾ? ಇದು ಏನ್ ಹೇಳಿ? ಇಲ್ಲಿ ನಾನು ನಂಜುಂಡ ಅಂದ್ಬಿಟ್ಟು ಮಾತಾಡೋದು. ಸ್ವಲ್ಪ ನಿಮ್ಮದು ಇದು ಮ್ಯಾನೇಜರ್ದು ಇವ್ರದ್ದು ನಂಬರ್ ಕೊಡಿ. ಅವ್ರೆ ಯಾವ ಸೇಲ್ಸ್ ಸರ್ವಿಸ್ ಮ್ಯಾನೇಜರ್ದಾ? ಹಾಂ, ಸರ್ವಿಸೋ ಸೇಲ್ಸೋ ಕೊಡಿ. ಯಾರೋ ಅವ್ರಿಗೆ ಗಾಡಿ ಬಿಡಿಸ್ಬೇಕು, ಕೊಡಿ. 99616 ಯಾರೋ ಅವರು ಮ್ಯಾನೇಜರ್ ಸರ್ವಿಸು, ಲೇಡಿ. ಹುಡುಗಿರು ಬೇಡ ಇವರೇ, ನಾನು ಸುಮ್ಮನೆ ಆಮೇಲೆ. ಹಾಂ, ಲೇಡಿನೇ ಸರ್ವಿಸ್ ಮ್ಯಾನೇಜರು. ಇಲ್ಲ, ನಾನು ಅವರು ಬೈದ್ಬಿಟ್ಟು ಆಮೇಲೆ 1ಕ್ಕೆ 11 ಆಯ್ತದೆ. ಯಾರು ಗಂಡಸ್ರು ನಂಬರ್ ಕೊಡಿ ಅವ್ರಿಗೆ. ಎಷ್ಟು ವರ್ಷದಿಂದ ನಿಮ್ಮ ಶೋರೂಮ್ ಇರೋದು ನೀವು ಮಂಡ್ಯದಲ್ಲಿ? 2004ರಿಂದ. 2004, 19 ವರ್ಷ ಆಯ್ತೈತೆ. ಒಂದು ಗಾಡಿ ಕೊಟ್ಟರೆ ಹೆಂಗೆ ಕೊಡಬೇಕು ಏನು ಅಂತ ಒಂದು ಜ್ಞಾನ ಇಲ್ವಾ ನಿಮ್ಗಳಿಗೆ? ನಮ್ಗೆ ಯಾಕೆ ಮಾಡ್ತಿದ್ದೀರಾ? ನಿಮ್ಗೂ ಮಾಡದೆ, ನಿಮ್ಮ ಅಪ್ಪನಿಗೂ ಮಾಡದೆ. ಸರಿಯಾಗಿ ಕೊಟ್ರಿ. ಏನು ಪುಕ್ಸ್ ಯಾರು ಮಾತಾಡ್ತಾ ಇರೋದು? ಏಯ್ ನಂಜುಂಡ ಅಂತ ಅಂದ್ಬಿಟ್ಟು ಏನು ಪುಕ್ಸಟೆ ಕೊಡ್ತೀರ? ನನ್ಗೆ ಯಾಕೆ ಮಾಡ್ತಿದ್ದೀರಾ? ಏಯ್, ಇನ್ನೇನಿಕ್ಕೆ ಶೋರೂಮಲ್ಲಿ ಏನಕ್ಕೆ ಕಳೆಕಾಯಿ ತಿನ್ನಕ್ಕೆ ಹೋಗ್ತೀರಾ ಶೋರೂಮ್ಗೆ? ನಿಮ್ಗೆ ಯಾಕೆ ಮಾಡ್ತೀವಿ ನಾವು ಸೇರ್ಸೋರು, ನಮ್ಗೆ ಯಾಕೆ ಮಾಡ್ತಿದ್ದೀರಾ? ಸರ್ವಿಸ್ ಮಾಡಿ. ಹಾಂ, ಮಾಡ್ತೀನಿ, ಎಲ್ಲರಿಗೂ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಲ್ಲಿ ಮಾಡಿ ಹೇಳಿ, ನನ್ಗೆ ಯಾಕೆ ಮಾಡ್ತಿದ್ದೀರಾ? ಪುನಃ ನೋಡಿ, ಅಲ್ಲಿ ಏನಕ್ಕೆ ಶೋರೂಮ್ ಕೆಲ್ಸಕ್ಕೆ ಹೋಗ್ತೀರಾ ಬಿಟ್ಬಿಟ್ಟು ಅಲ್ಲಿ? ನಾವು ಸ್ಪೇರ್ ಕೇಳ್ರಿ. ಏಯ್, ಅಲ್ಲಿ ನಿಮ್ ಪ್ರಾಬ್ಲಮ್ ಇದೆ, ಅಲ್ಲಿ ಕೇಳಿ. ಬೇಡ, ಹೇಳ್ತಾ ಇದೀನಿ ಕೇಳಿ. ನಾನು ಸುಮ್ಮನೆ ತಲೆಕೆ. ಏಯ್, ಫೋನ್ ನೀವು ಮಾಡಿರೋದು ಏನ್ ಹೇಳ್ತಿದ್ದೀರಾ? ನಾನ್ ಕೇಳ್ತಾ ಇದ್ದೀನಿ. ಏಯ್ ಅನ್ನೋದು ಯಾಕೆ ನೀವು? ಅಲ್ಲ, ನಿಮ್ನೆ ಕೇಳ್ತಾರ, ಅಲ್ಲಿಗೆ ಮಾಡಿ ಅಂತ ಹೇಳ್ತಾ ಇರೋದು. ನಮ್ಗ್ ಮಾಡಿದ್ರೇನು? ನನಗೆ ಮಾಡೋದು ಗೊತ್ತು, ನೀನು ಹೇಳ್ಕೊಡ್ಬೇಡ. ದೊಡ್ಡ ಮನ್ಸ ನೀನು. ನಾನ್ ದೊಡ್ಡ ಮನ್ಸಲ್ಲ, ನೀವೇ ದೊಡ್ಡ ಮನ್ಸು. ಏನಕ್ಕೆ ಹೆಂಗ್ ಮಾಡಿದಿರ ಅಂತ ನಾ ಕೇಳ್ತಾ ಇರೋದು. ಅದೇ ಹೇಳೋ ತನಕ ಕೇಳ್ಬೇಕು. ಸಮಾಧಾನ ಒಳ್ಳೆ ಹುಚ್ಚು ಮೊಲಗ್ರ ಬಂದವ್ರ ಹಂಗಾದ್ರೆ ರಾಗ ಹೇಳ್ತಾ ಇರೋದು ಏನು? ರಾಗ ಕೇಳ್ತೀರಾ? ಮತ್ತೆ ಕೆರ್ತ ಕೇಳಿ, ಅದನ್ನೇ ಹೇಳ್ತಾ ಇಲ್ವಲ್ಲಿ. ಲೇಡಿ ಮ್ಯಾನೇಜರ್ ನಂಬರ್ ಕೊಡ್ತಿದ್ದೀನಿ, ಮಾತಾಡಿ. ನಾನು ಉಗ್ದಾಕ್ಬಿಡ್ತೀನಿ, ಬಾಯ್ ಬಂದಂಗೆ ಹೇಳ್ತಾ ಇದೀನಿ. ನೀನ್ ನೆಟ್ಟಿಗೆ ಮಾತಾಡಿ, ನಮ್ಮ ಹತ್ರನು ನಾವು ಕರೆಕ್ಟ್ ಆಗಿ ಮಾತಾಡ್ತೀವಿ. ಮತ್ತೆ ಕರೆಕ್ಟ್ ಆಗಿ ಅಂದ್ರೆ ನೀವು ಗಾಡಿ ಹೆಂಗ್ ಕೊಡ್ಬೇಕು? ಗಾಡಿ ಈಗ ಅದನ್ನೇ ಹೇಳ್ತಿದ್ದೀನಲ್ಲ, ನಂಬರ್ ಕೊಡ್ತೀನಿ, ಮಾತಾಡಿ. ಅಲ್ಲಿ ಪುನಃ ಮಾತಾಡೋ ದೊಡ್ಡ ವಿಚಾರ ಅಲ್ಲ. ಆಮೇಲೆ ಮಾತಾಡಿದ್ಮೇಲೆ 1ಕ್ಕೆ 11 ಆಯ್ತದೆ. 11 ಕಾದ್ರೆ ನನ್ಗೆ ಯಾಕೆ? ಅಲ್ಲಿ ಮಾತಾಡಿ, ಸರ್ವಿಸ್ ಮಾಡಿ. ಅದನ್ನೇ ಕೇಳ್ತಾ ಇರೋದು. ಈಗ ನಾವು ಗಾಡಿ ತಗೊಂಡ್ಮೇಲೆ ತಗೊಳ್ಳಿ. ಕೊಡ್ರಿ, ನನ್ಗೆ ಹೆದರ್ಕೇನ್ರಿ? ಬರ್ಕಳಿ ಅಂತಂದ್ರೆ ಅಲ್ಲಿ ಅಯ್ಯೋ, ನಂಬರ್ ಬರ್ಕೊಳ್ರಿ. ಬರ್ಕತ್ತೀನಿ. ಒಂದ್ ಗಾಡಿ ಸರ್ವಿಸ್ ಕೊಡಕ್ ನೆಟ್ಗಿಲ್ದೋದ್ಮೇಲೆ ಏನಕ್ಕೆ ಶೋರೂಮ್ ಇಟ್ಕೊಂಡಿದ್ರೆ ನೀವು? ಮಾಡ್ತಿದ್ರಿ ಅದನ್ನೇ ನಾನು ಕೇಳ್ತೀನಿ. ನನ್ಗೆ ಯಾಕೆ ಮಾಡ್ತಿದ್ರಿ? ಸರ್ವಿಸ್ ಮಾಡಿ. ಸರ್ವಿಸು ಮಾಡಿ ಅಂದ್ರೆ ನಾನು ಹೊಸ ಗಾಡಿ ತಗೊಂಡು ಸರ್ವಿಸ್ ಮಾಡಿಸ್ಲಾ? ನಾನು ಹೇಳೋದು ಅರ್ಥ ಆಯ್ತಾ? ಸರ್ವಿಸ್ ನಂಬರ್ ಕೊಡ್ತಿದ್ದೀನಿ, ಮ್ಯಾನೇಜರ್ ನಂಬರೇ ಕೊಡ್ತಿದ್ದೀನಿ, ಅವ್ರಿಗೆ ಮಾಡಿ. ಅಪ್ಪ ಭಗವಂತ, ಒಂದ್ ನಿಮಿಷ ಕೂಲ್ ಆಗು, ತಣ್ಣಗಾಗು. ಒಂದ್ ನಿಮಿಷ ನೀವು ಹೇಳಿ, ಕರೆಕ್ಟ್ ಆಗಿ ಹೇಳಿ, ನಾವು ಕರೆಕ್ಟ್ ಆಗಿ ಮಾತಾಡ್ತೀವಿ. ನಾನು ಕರೆಕ್ಟ್ ಆಗಿ ಹೊಸ ಗಾಡಿ ಡೆಲಿವರಿ ತಗೊಂಡಿದ್ದೀನಿ ಇವತ್ತು. ಆಯ್ತು, ತಗೊಂಡಿದ್ದೀರಾ, ನನ್ಗೇನ್ ಗೊತ್ತು? ನನ್ಗೆ ಗೊತ್ತಾ ನೀವು ಡೆಲಿವರಿ ತಗೊಂಡಿರ ಅಂತ? ತಗೊಂಡಿದ್ದೀರಿ ಹೇಳಿ. ಹಂಗಾರೆ ಏನ್ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರಲ್ಲ? ನಾನು ಗಾಡಿ ತಗೊಂಡಿದ್ದೀನಿ. ಅದಕ್ಕೆ ಸರ್ವಿಸ್ ನಂಬರ್ ಕೊಡ್ತಿದ್ದೀನಿ, ಮಾತಾಡಿ ಅಲ್ಲಿ ಅಂತಿದ್ದೀನಲ್ಲ. ಅವ್ರು ಲೇಡೀಸು ಅಂತಿರಲ್ಲ, ನನ್ಗೆ ಹೆಂಗಸ್ರ ಜೊತೆ ಮಾತುಕತೆ. ಮ್ಯಾನೇಜರ್ ಇರೋದೇ ಅವರು. ನಿಮ್ಗೇನ್ ಗಂಡಸ್ರು ಯಾರು ಇಲ್ವಾ ನಿಮ್ಗೆ ಶೋರೂಮ್ ಅಲ್ಲಿ? ಮ್ಯಾನೇಜರ್ ಅಂತ ಅವರಲ್ಲ, ಅವ್ರ ನಂಬರ್ ಕೊಡ್ತೀನಿ, ಮಾತಾಡಿ. ಅಲ್ಲ, ಗಂಡಸ್ ಯಾರು ಇಲ್ಲ ನಿಮ್ ಅಡ್ವೈಸರ್ ನಂಬರ್ ಕೊಡ್ಲಾ? ಅವ್ರ ಅಪ್ಪಂದೆ ಕೊಡು, ನನಗೆ ಎದುರಿಸ್ಬೇಡಿ. ಅವ್ರ ನಂಬರ್ ಕೊಡ್ಲಾ, ಇವ್ರ ನಂಬರ್ ಕೊಡ್ಲಾ ಅಂತ ಅನ್ಬಿಟ್ಟು ಅದೇ ಇವಾಗ ಶೋರೂಮ್ ಅವ್ರು ಆಗಿಟ್ಕೊಂಡು ಹೆಂಗ್ ಡೆಲಿವರಿ ಕೊಡ್ಬೇಕು ನೀವು? ಸರ್, ನೀವು ಬೆಳಿಗ್ಗೆ ಕಾರ್ಡ್ ಹಾಕ್ಸಿರ್ತಾನೆ ಅಡ್ವೈಸರ್ಗಳು. ಅಪ್ಪ, ಕಾರ್ಡು ಹಾಕ್ಸಿಲ್ಲ ನಾನು, ಲಾಡು ಹಾಕ್ಸಿಲ್ಲ. ಹೊಸ ಗಾಡಿ ಡೆಲಿವರಿ ತಗೊಂಡಿದ್ದೀನಿ. ಅದನ್ನೇ ಹೇಳಿ, ಹೊಸ ಗಾಡಿ ಡೆಲಿವರಿ ತಗೊಂಡ್ರಿ. ಆಯ್ತಾ? ಹೆಂಗ್ ಕೊಡ್ಬೇಕು ನೀವು ಡೆಲಿವರಿ? ಹುಡುಗ ಸೇಲ್ಸ್ ಅಡ್ವರ್ಟೈಸ್ ಇವ್ರು ಕೊಡ್ತಾರೆ. ಅಡ್ವರ್ಟೈಸ್ ಸೇಲ್ಸ್ ನಿಮ್ಗೆ ಯಾರು ಬುಕ್ ಮಾಡಿದ್ನಲ್ಲ ಗಾಡಿ ಕೊಡ್ಸಿದ್ರಲ್ಲ, ಅವ್ರು ಕೊಡ್ತಾರೆ ನಿಮ್ಗೆ ಬಂದು. ಅಲ್ಲ, ಹುಡುಗಿನ ಕೊಡ್ಲಿ. ಕೊಡ್ಬೇಕಾದ್ರೆ ಹೆಂಗ್ ಕೊಡ್ಬೇಕು? ಕರೆಕ್ಟಾಗಿ ಚೆಕ್ ಮಾಡ್ಬಿಟ್ಟು ಕೊಡ್ಬೇಕು ಅಲ್ವಾ? ಹೌದು. ಮೇನ್ ಪಾರ್ಟ್ಸೇ ಹಾಕಿಲ್ಲ. ಏನ್ ಪಾರ್ಟ್ಸು?
ಪುನಃ ನಂಗೆ ತಿಕ್ಲೆತ್ತಿದ್ದೀರ ಏನು ಪಾರ್ಟ್ಸು ನನಗೆ ನೀವು ಶೋರೂಮ್ ಅವ್ರಾಗಿದೆ. ಹೇಳ್ಬಿಡ್ತಾನೆ ನೀವು ಏನ್ ಪಾರ್ಟ್ಸ್ ಅಂತಾನೆ, ಮೇನ್ ಪಾರ್ಟ್ಸ್ ಹಾಕಿಲ್ಲ ಅಂದ್ರೆ ಏನ್ ಹೇಳಿ. ಗಾಡಿ ನೋಡಿದ್ರೆ ಅಲ್ಲಿ ಹಂಗೆ ಅಧ್ವಾನ ಕೂತೈತೆ ಇವಾಗ. ಸೊ ಈಗ ಮೇನ್ ಪಾರ್ಟ್ಸ್ ಹಾಕಿಲ್ಲ ಅಂದ್ರೆ ಏನ್ ಹಾಕಿಲ್ಲ. ನೀವು ನನಗೆ ಅದು ಬೆಂಕಿ ಹತ್ತಂಗೆ ಉರಿತೈತೆ ನನಗೆ. ಸೊ ನಾನೀಗ ಹೇಳ್ತಿದ್ದೀನಲ್ಲ ನಿಮ್ಗೆ, ಸೇಲ್ಸ್ ಅವ್ರದ್ದೇ ನಂಬರ್ ಕೊಡ್ತೀನಿ. ಈಗ ಏನ್ ಪಾರ್ಟ್ಸ್ ಹಾಕಿಲ್ಲ ನಂಗೆ ಹೇಳಿ. ಗಾಡಿದು ಫ್ರಂಟು ಡೂಮ್ ಐತಲ್ಲ, ಹಾ ಡೂಮ್ ಕೆಳಗಡೆ ಇಲ್ಲಿ ನಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿನೇ ಕಟ್ಟಿಲ್ಲ. ನಾ ಏನ್ ಮಾಡನೆ? ನೀವೇನ್ ಮಾಡನೆ ಅಂದ್ರೆ? ಅಲ್ಲ ಕಟ್ತವ್ರು ನಾ ಏನ್ ಮಾಡನೆ, ನೀವು ಕಟ್ಕೊಳ್ಳೋದು ನಾನಲ್ಲ. ನಾವ್ಯಾಕ್ರಿ ಕಟ್ಕೊಳವ? ಗಾಡಿ ಸಮೇತ ನೀವು ಅದಕ್ಕೆ ಸೇಫ್ಟಿಯಾಗಿ ಕೊಡಬೇಕು. ಏಯ್ ಈಗ ಇದೇ ನಂಗೆ ಕ್ಯಾಣ ಆಗ್ತದು. ನಾವು ಮಾತಾಡೋದು ಮನೇಲಿದ್ದೀವಿ, ನಾವು ಏನು ಕುತ್ತಿ ಇದು ಮಾಡಿಲ್ಲ. ಕರೆಕ್ಟಾಗಿ ಮಾತಾಡಿ. ಕರೆಕ್ಟಾಗಿ ಮಾತಾಡಕ್ಕಲ್ಲ, ನಮ್ಮ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಇಡೀ ಫೋನ ಇಡಕ್ಕಾಗಲ್ಲ. ಪ್ರದೀಪ್ ಅವ್ರೆ ಹೇಳಿ. ನಿಮ್ ಜೊತೆ ಮಾತಾಡ್ತಿರೋದು RJ ಸುನೀಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನನ್ನ ಹೆಂಡತಿ ಕೊಟ್ಲಾ? ಹೇಳಿ. ಸಾರಿ ಸಾರಿ, ಏನೇನೋ ಹೇಳಿದ್ರೆ ನಮ್ಗೆ, ಯಾಕಂದ್ರೆ ನಮ್ದೇ ಒಂಥರ ಮೈಂಡ್ ಅಲ್ವಾ. ಸಾರಿ, ಬೇಜಾರು ಮಾಡ್ಕೊಂಡ್ರಿ. ನಿಮ್ ವೈಫ್ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಟ್ರ್ಯಾಪ್ ಮಾಡಿ ಬಕ್ರ ಮಾಡಿ ಅಂದಿದ್ರು. ನೀವು ನೋಡಿದ್ರೆ ಗಾಬರಿ ಅಲ್ಲ, ಗಾಬರಿ ಆಗ್ಬಿಟ್ಟಿಲ್ಲ. ಯಾಕಂದ್ರೆ ನಾವು ಇವತ್ತು ಬೆಳಗ್ಗೆಯಿಂದ ಫುಲ್ ಟೆನ್ಷನ್ ಅಲ್ಲೇ ಇದ್ದೀನಿ. ನಂಗೆ ಒಂಥರ ಆಯ್ತು. ಸಾರಿ, ಬೇಜಾರು ಮಾಡ್ಕೊಂಡ್ರಿ. ಯಾವ ಪಾರ್ಟ್ಸು ಅಂತ ಎಲ್ಲಿದ್ದಾರೆ ನಿಮ್ಮ ವೈಫು? ಇಲ್ಲ ಇದಾರೆ ಪಕ್ಕದಲ್ಲಿ ಕೂತ್ಕೊಳ್ಳಿ. ಈಗ ಎಷ್ಟು ಮಜಾ ತಗೋತಾವ್ ನೋಡಿ. ಕೊಡಿ ಫೋನು. ಹಲೋ, ಹೇಳಿ ಮಧು ಅವರೇ, ಮಜಾ ತಗೊಂಡ್ರಾ? ಓ ಸೂಪರ್ ಆಗಿ. ಹೆಂಗಿತ್ತು ನಿಮ್ಮ ಹಸ್ಬೆಂಡ್ ಪರಿಸ್ಥಿತಿ? ಇನ್ನೊಂದ್ 2 ನಿಮಿಷ ನನ್ಗೆ ಹೊಡೆದ್ ಬಿಡ್ತಾ ಇದ್ರು. ಅಯ್ಯೋ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಮೆಸೇಜ್ ಮಾಡಿದ್ದಕ್ಕೆ, ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರ್ಯಾಪ್ ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಗೊತ್ತಲ್ಲ, ಇದು ಸುನಿ ಮಸಾಲಾ ಪದಾರ್ಥಗಳು ಅಂತಂದ್ರೆ ಯಾವುದೇ ಕೃತಕವಾದಂಥ ಬಣ್ಣ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ದೇನೆ ನೈಸರ್ಗಿಕವಾಗಿ ಸಂಸ್ಕರಣೆ ಮಾಡಿದಂಥ ಮಸಾಲಾ ಪದಾರ್ಥಗಳು, ಅದು ಸುನಿ ಮಸಾಲಾ ಪದಾರ್ಥಗಳು. ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ಸುನಿ ಟ್ರ್ಯಾಪ್ ಕಾರ್ಯಕ್ರಮದ ಇವತ್ತಿನ ಎಪಿಸೋಡ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೈಸೂರಿನಲ್ಲಿ ಸೈಟ್ನ ತಗೋಬೇಕು ಅಥವಾ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ನಿಮಗಿದೆ ಇಲ್ಲೊಂದು ಮಾಹಿತಿ. ಮೈಸೂರು ನಗರದ ಮೂಢ ನಿವೇಶನಗಳು ದಟ್ಕಳ್ಳಿ, ಕನಕದಾಸ ನಗರ, ವಿಜಯನಗರ ಎಲ್ಲ ಹಂತಗಳಲ್ಲೂ, JP ನಗರ, ಶಾಂತವೇರಿ, ಗೋಪಾಲ್ಗೌಡ ಲೇಔಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಪೊಲೀಸ್ ಲೇಔಟ್, ಹಾಗೆ JSS ಬಡಾವಣೆ ಮತ್ತು ದೇವನೂರು ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಂ ಪ್ರಾಪರ್ಟೀಸ್ ನಂಬರ್ ಬಂದು 7411501819. ಸೊ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಚಟಾ ಬಾಯ್, ಸಿ ಯು, ಟೇಕ್ ಕೇರ್. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಂಗೆ ಹ್ಯಾಪಿ ಇಂದ್ರಿ, ಲವ್ ಯು, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil. Prank calls.